ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿವ್ಯ ರವಿ ರಿಷ್ಕಾ ಲಾಗ್. ಇವತ್ತು ನಾನು ಕ್ಯಾರೆಟಿಂದ ಖೀರ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಕ್ಯಾರೆಟ್ ಮತ್ತು ಸಬ್ಬಕ್ಕಿ, ಗೋಡಂಬಿ, ದ್ರಾಕ್ಷಿ, ಹಾಲು ಇಷ್ಟನ್ನು ತಗೊಂಡಿದ್ದೇನೆ. ಇವಾಗ ನಾನು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪ ಆ್ಯಡ್ ಮಾಡಿದ ಮೇಲೆ ವಾಶ್ ಮಾಡಿ ಇಟ್ಕೊಂಡಿದ್ದೆ ಕ್ಯಾರೆಟ್ನ ಸ್ಲೈಸ್ ಮಾಡಿ ನೋಡಿ. ಈಗ ನಾನು ಇದನ್ನು ಕಟ್ ಮಾಡಿದ್ದು ಇದಕ್ಕೆ ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಆದರೆ ಕ್ಯಾರೆಟ್ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನೀಗ ಸಬ್ಬಕ್ಕಿನ ಹಾಗೇನೆ ಹಾಕ್ತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಸಹ. ಹಾಗಾಗಿ 100 ಗ್ರಾಮ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೆ. ಇವಾಗ ಇದನ್ನು ಇದರೊಟ್ಟಿಗೆ ತುಪ್ಪದೊಟ್ಟಿಗೆ ಫ್ರೈ ಮಾಡ್ಕೋಬೇಕು ಎರಡನ್ನೊಟ್ಟಿಗೆ. ಆವಾಗ ಇದು ಒಂಥರ ಅಂಟು ಥರ ಬರಲ್ಲ, ಸ್ವಲ್ಪ ದಪ್ಪಾಗಿ ಚೆನ್ನಾಗಿರುತ್ತೆ. ಈ ಥರ ಮಾಡಬೇಕು. ಆವಾಗ ನಮಗೆ ತಲೆ ಹಿಡಿಯಲ್ಲ. ಇದು ಸಬ್ಬಕ್ಕಿ ಕೆಲವು ಸಲ ತಲೆ ಹಿಡಿಯುತ್ತದೆ, ಅದಕ್ಕೋಸ್ಕರ. ಇವಾಗ ನಾನು ಆರೆಂಜ್ ಕಲರದ್ದು ಮಿಲ್ಕ್ ತಗೊಂಡಿದ್ದೆ. 1/2 ಲೀಟರ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಮಿಲ್ಕ್ ಹಾಕಿದ್ದೇನೆ. ಸ್ವಲ್ಪ ಇದು ಬೇಯಬೇಕು ಈಗ ಕ್ಯಾರೆಟ್ ಮತ್ತು ಸಬ್ಬಕ್ಕಿ. ಹಾಗೆ ನಾನೀಗ ಇದನ್ನು ಸ್ವಲ್ಪ ಒಂದು 10 ಮಿನಿಟ್ಸ್ ಅಷ್ಟು ಮುಚ್ಚಿಡ್ತಾ ಇದ್ದೀನಿ. ಮೇಲಾನೆ ಲೋ ಫ್ಲೇಮಲ್ಲಿ ಇಡಬೇಕು. ಹಾಲು ಉಕ್ಕುತ್ತೆ, ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಟಾಗ ಹಾಲು ಉಕ್ಕಲ್ಲ. ಮೆಲ್ಲ ಇಡಬೇಕು ಗ್ಯಾಸ್ನ. ಈಗ ನೋಡಿ ಕುದಿ ಬರುವಾಗ ನಾವು ಕೈಯಲ್ಲಿ ಹೀಗೆ ಮಾಡ್ತಾ ಇರಬೇಕು ಸ್ಪೂನಲ್ಲಿ. ಇವಾಗ ನಾನು ಏಲಕ್ಕಿ ಹಾಕ್ತಾಯಿದ್ದೀನಿ. ಈಗ ನಾನು ಏಲಕ್ಕಿ ಹಾಕಿದೆ. ಇದಕ್ಕೆ 2 ಏಲಕ್ಕಿ ತಗೊಂಡಿದ್ದೆ. ಅವಾಗಿನ ಇದು ಮೆಲಾನೆ ಕುದಿ ಬರ್ತಾ ಇರಬೇಕು. ಇವಾಗ ನಾನು 1 ಕಪ್ಪಷ್ಟು ಶುಗರ್ ಹಾಕಿದ್ದೇನೆ. ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಹಾಕ್ತೀನಿ, ಯಾಕಂದರೆ ಇದು ಕ್ಯಾರೆಟ್ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಎಳಿಬೇಕು ಅಂತೇಳಿ. ಇವಾಗ ಇದಕ್ಕೆ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ನಾನು ಯಾವುದೇ ಕಲರ್ ಆ್ಯಡ್ ಮಾಡ್ಕೊಳ್ಳಿಲ್ಲ, ಅದು ತುಪ್ಪದ ಕಲರು. ಈಗ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಈಗ ಕ್ಯಾಶ್ಯೂ ನಟ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಿದೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ಬೋದು. ನಾನು ಹೀಗೇನೆ ಹಾಕ್ತಾಯಿದ್ದೀನಿ. ಹಾಗೆಯೇ ದ್ರಾಕ್ಷಿನ ಹಾಕಬೇಕು. ಒಂದು 5 ಮಿನಿಟ್ಸ್ ಹಾಗೆಯೇ ಇದನ್ನು ಬಿಡಬೇಕು. ನೋಡ್ತಾ ಇರಬೇಕು ಪದೇ ಪದೇ, ಯಾಕಂದರೆ ಹಾಲು ಉಕ್ಕಬಾರ್ದಲ್ವ, ಅದಕ್ಕೋಸ್ಕರ. ಚೆನ್ನಾಗಿ ಹಾಲಲ್ಲಿ ಬೇಯಬೇಕು, ಯಾವುದೇ ನೀರು ಹಾಕಬಾರ್ದು. ಇದಕ್ಕೆ ನಾನೀಗ ಶುಗರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಟೀ ಸ್ಪೂನಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಪುನಃ. ಅಂದರೆ ಶುಗರ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಯೂಸ್ ಮಾಡ್ಕೋಬೋದು. ನಮಗೆ ಎಷ್ಟು ಬೇಕು ನಾವು ಅಷ್ಟನ್ನ ಯೂಸ್ ಮಾಡಬೇಕು. ಯಾಕಂದರೆ ಕೆಲವರಿಗೆ ಶುಗರ್ ಜಾಸ್ತಿ ಇಷ್ಟ ಆಗಲ್ಲ, ಕೆಲವರಿಗೆ ಕಡಿಮೆ, ಥರ ನೋಡಿಕೊಂಡು ಹಾಕಬೇಕು. ಇವಾಗ ಇದು ಆಗಿದೆ. ಇವಾಗ ನಾನು ಇದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕಿ ನೋಡಿ ತೋರಿಸ್ತಾ ಇದ್ದೀನಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಇಷ್ಟ ಆಗಿದ್ದು ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ವಿಡಿಯೋನ ನೋಡ್ಕೊಂಡಿರಿ.